ಅಯ್ಯ ಸಾವ್ಕರೆ, ಇದು ಯಾಕೆ ಹಿಂಗೆ ಗೊತ್ತೀರಿ? ಇದೊಳಿ ಮ್ಯಾಕೆ ಇದೊಳಿ ಸುಮ್ಕೇನಿಯ? ಅಯ್ಯ, ಇದು ಯಾಕೆ ಒಳ್ಳೆ ಗೊಳು ಅಂತ ಹೇಳ್ತೀರಿ? ಈಗ ಏನಾಯ್ತು ಅಂತ ಹೇಳ್ಬಿಟ್ಟು ಹಿಂಗೆ ಗೊಳು ಅಂತ ಹೇಳ್ಬೇಕು. ಇದೊಳಿ ಅಯ್ಯೋ ಲೆಕ್ಕಾಚಾರಿ, ನಿಂಗೆ ಹೆಂಗೆ ಹೇಳಿ ನನ್ ಕಷ್ಟವಾ? ಹೆಂಗೆ ಹೇಳಿ ಕಣ ನನ್ ಕಷ್ಟವಾ? ಹೆಣ್ಣೈಕ್ಳಿಂದ ಎಲ್ಲೋದ್ರೂ ನೆಮ್ಮದಿಲ್ಲ ಕಣ್ಲ. ಹಾ ಸಾರ್ದಿ, ಕಿತ್ತೋದ ಸಾರ್ದಿ. ನನಗೆ ನೆನೆಯ ಮೋಸ ಮಾಡ್ಬಿಟ್ಟು ಒಂದು ಮನೆ, ಒಂದು ಅಂಗಡಿ ಮನೆ ಎಲ್ಲ ತೆಗೆಸ್ಕೊಬಿಟ್ಲು ಕಣ್ಲ. ಬ್ಲ್ಯಾಕ್ ಮೇಲ್ ಮಾಡ್ತಾಳ ಕಣ್ಲ ನನಗೆ ನೆನೆಯ ಮನೆಯಾಳಿ. ಅವಳು ಹುಟ್ಲಿಲ್ಲ ಅನ್ನಿಸ್ಬಿಡ್ಬೇಕು ಕಣ್ಲ ಅವಳನ್ನಂತೂ. ನನ್ನ ಎಂಡ್ರು ನೋಡಿದ್ರೆ ನನಗೆ ನೆನೆಯ ಆಟ ಆಡಿಸ್ಬಿಟ್ಲು. ಈ ಶಾರದಿ ನೋಡಿದ್ರೆ ನನಗೆ ನೆನೆಯ ಮೋಸ ಮಾಡ್ಬಿಟ್ಲು. ಯಾವ ಕಡೆಯಿಂದ ಯಾವ ಕಡೆಗೆ ಹೋದ್ರೂ ನೆಮ್ಮದಿ ಇಲ್ಲ ಕಣ್ಲ ನನಗೆ. ನೆಮ್ಮದಿ ಅನ್ನೋದೇನೆನೆಯ ಇಲ್ಲ ಕಣ್ಲ ನನಗೆ. ನಾನಂತೂ ಸುಸ್ತಾಗೋಗ್ಬಿಟ್ಟಿದ್ದೀನಿ ಕಣ ಈ ಹೆಣ್ಣೈಕ್ಳು ಸವಾಸದಿಂದ. ಬೇಡ ಕಣ್ಲ ಯಪ್ಪ, ಈ ಜೀವನ ಏನಿಯ ಬೇಡ. ಈ ಹೆಣ್ಣೈಕ್ಳು ಸವಾಸ ಇನ್ನು ಮ್ಯಾಲ ಮಾಡಲೇಬಾರ್ದು ಅಂತ ನಾನು ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ ಕಣ್ಲ ಲೆಕ್ಕಾಚಾರಿ. ಆಯ್ತಿಲ್ಲ ಕಣ್ಲ ಲೆಕ್ಕಾಚಾರಿ. ಸಮಾಧಾನ ಮಾಡ್ಕೊಳ್ಳಿ ಸಾವ್ಕರೆ, ಸಮಾಧಾನ ಮಾಡ್ಕೊಳ್ಳಿ. ಏನು ಮಾಡೋಕ್ಕಾಯ್ತದೆ? ಹೆಣ್ಣೈಕ್ಳಿಂದ ಎಂತೆಂಥ ಮಹಾಭಾರತ ರಾಮಾಯಣ ನಡೆದಿದೆ ಹೆಣ್ಣೈಕ್ಳಿಂದ ಅಂತದ್ರಾಗ ನಿಮ್ದೆಲ್ಲ ಯಾವ ಲೆಕ್ಕ ಹೇಳಿ? ಹೆಂಗಸ್ರಿಂದ ಎಂತೆಂಥರೋ ಬೀದಿ ಪಾಲಾಗಿ ನಾಯಿ ಪಾಲಾದ್ರು ಅಂತದ್ರಾಗ ನೀವಿನ್ ಯಾವ ಲೆಕ್ಕ ಬಿಡಿ? ಅಂದ್ರೆ ನಾನು ನಾಯಿ ಪಾಲಾಗಿದ್ದೀನಿ ಅಂತ ಹೇಳ್ತಿದ್ದೀಯಲ್ಲ? ಹಂಗಲ್ಲ 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 ಸಾವ್ಕರ್ರೆ. ಅಲ್ಲ, ನೀವು ಪಾಪ ಹಿಂಗೆ ಓಡಾಡ್ತಿದ್ದೀರಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ ನೀನಿಯ. ಬಿಡ್ಬಾರ್ದು ಕಳ್ಳ, ಆ ಸಾರ್ದಿನ ಬಿಡ್ಬಾರ್ದು. ಅಷ್ಟೇ ಅಲ್ಲ, ಹೆಂಗನ ಮಾಡಿ ನಾನು ಎಂಟ್ರ ಹತ್ರ ನನ್ನ ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ಈ ಹೆಣ್ಣೈಕಳನ್ನೆಲ್ಲ ಈಚೆ ಕಡೆಗೆ ತೊಳ್ಬಿಡ್ಬೇಕು ಕಣ್ಲ. ನಂಗೆ ಆಗಲೇ ಏನಿಯ ಹುಸಿ ನೆಮ್ಮದಿ ಆಗೋದು. ಅಲ್ಲಿ ಗಂಟ ನನಗೆ ನೆಮ್ಮದಿ ಅನ್ನೋದೇನೇನಿಯಾ ಇಲ್ಲ ಕಣ್ಲ. ನೆಮ್ಮದಿ ಅನ್ನೋದೇನೇನಿಯಾ ಇಲ್ಲ ನೋಡಿ ನನಗೆ. ಅಯ್ಯೋ ಸಾವ್ಕರ್ರೆ, ನಿಮ್ಗೆ ಹೆಣ್ಮಕ್ಳಿಂದ ಗಂಡಾಂತರ ಐತಿ ಅಂತ ಹೇಳಿದ್ರು ನೀವು ಹಿಂಗೆ ಹೆಣ್ಣೈಕ್ಳಿಂದ ಹೋದ್ರೆ ಏನಾಯ್ತದ ಹೇಳಿ? ಹ್ಞೂ ಕಣ್ಲ, ನನ್ನ ಸಾವು ನೋಡಿದ್ರೆ ನನ್ನ ಮಗಳು ಇದ್ರಾಗೇನಿಯಾ ಬರೆದಿತ್ತು. ನನ್ನ ಸಾವು ನನ್ನ ಮಗಳಿಂದನೇನಿಯಾ ಅಂತ ಬರೆದಿತ್ತು. ಅಂಥದ್ರಾಗೆ ಇವಾಗ ನೋಡಿದ್ರೆ ಇವ್ರು ಹೆಣ್ಣೈಕ್ಳಿಂದ ನನಗೆ ಒಳ್ಳೇದಾಗಿಲ್ಲ ಕಣ್ಲ. ನನ್ನ ಸಾವನ್ನ ಸದ್ಯ ಹೆಂಗೋ ಸಾಯಿಸ್ಬಿಟ್ಟಿದ್ದಕ್ಕೆ ಸೊರೈತೆ ನನ್ನ ಮಗಳನ್ನ ನೀನು. ಇಲ್ಲ ಅಂತ ಹೇಳಿದ್ರೆ ಅವಳು ಇಷ್ಟೊತ್ತಿಗೆ ಬಂದು ನಾನು ಸಾಯಿಸೇ ಬಿಟ್ಟಿರೋಳೇನೋ. ಯಾರು ಗೊತ್ತೇಳು ಅಲ್ವೇ? ಬೇಡಪ್ಪ ಬೇಡ, ಇವ್ರ ಸವಾಸುಗಳೇನೇನಿಯಾ ಬೇಡ ನಮ್ಗಂತೂ. ಸರಿ, ಎದೊಳಿ ಸಾವ್ಕರೆ, ಇದೊಳಿ ಸುಮ್ಕೇನಿಯ. ಎದೊಳಿ ಮ್ಯಾಕೆ ಇಲ್ಲಿ ಕುಂತ್ಕೊಂಡ್ರೆ ನೋಡ್ತಾರೆ, ಏನೋ ಕಳಕ್ಲ ಯಾರನ್ನ ಬಂದು ನೋಡ್ತಾರೆ. ಎದೊಳಿ ಸುಮ್ಕೇನಿಯ. ನಿಮ್ಮ ದುಃಖ ನನಗೆ ಗೊತ್ತಾಯ್ತದೆ, ಅರ್ಥ ಆಯ್ತದೆ. ಬೇರೆಯವ್ರಿಗೆ ಅರ್ಥ ಆಗಕ್ಕಿಲ್ವಲ್ಲ, ನಿಮ್ಮ ಎರಡು ಪಾಪ ಕಾಯ್ಕೊಂಡಿರ್ತಾರೆ. ಎದೊಳಿ ಮ್ಯಾಕೆ. ಹ್ಞೂ ಕಳ್ಳ, ನನ್ನ ಹೆಂಡತಿದಾಗ ಆಸ್ತಿ ಐತಿ ಅನ್ನೋದೊಂದೇ ಸಮಾಧಾನ ನನಗೆ. ನನ್ನ ಹೆಂಡತಿ ಹೆಸರಿಂದ ನನ್ನ ಹೆಸರಿಗೆ ಹೆಂಗನ ಮಾಡಿ ಬರ್ಸ್ಕೊಬಿಟ್ಟು ಎಲ್ಲರೂ ಪುಟ್ಟು ಬಾಲಾಡ್ದಂಗೆ ಆಡ್ಬಿಡ್ತೀನಿ ನೋಡು. ನನ್ನ ಮಗ ಒಬ್ಬವನೇ ಅವನು ಸಾಕೊಂಡು ಹೆಂಗೋ ನೆಮ್ಮದಿಯಾಗಿ ಇದ್ಬಿಡ್ತೀನಿ ನಾನಂತೂ. ಸಾವ್ಕರೆ, ನಿಮ್ಮಿಷ್ಟ ಸಾವ್ಕರೆ, ನೀವು ಹೆಂಗೋ ಬೇಕು ಹಂಗೆ ಮಾಡ್ಕೊಳ್ಳಿ ಅಷ್ಟೇ ನೀನಿಯ. ಇನ್ಮ್ಯಾಲೆ ಹೆಣ್ಮಕ್ಳು ಸವಾಸನೇ ಬೇಡ ಕಂಡ ನಂಗೆ. ಹೆಣ್ಣೈಕ್ಳು ಸವಾಸನೇನಿಯಾ ಬೇಡ ನಂಗೆ. ಅಕ್ರೆ, ಏನ್ ಸಮಾಚಾರ? ಇಲ್ಲಿ ನಿಂತ್ಕೊಬಿಟ್ರೆ ಏಯ್ ಮನ್ಯಾಳಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು. ಮುಂದಕ್ಕೆ ಏನಾರ ಬಂದ್ಬಿಟ್ರೆ ಯಾಕೆ ಬಂದೆ ನನ್ನ ಮುಂದಕ್ಕೆ? ಅವಾಗ ನೀವು ಗಿಲ್ವನಿಗೆ ಬರ್ಬೇಡ ನಮ್ಮ ಅಂತಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮುಂದಕ್ಕೆ ಬರ್ಬೇಡ ಅಂತ ಹೇಳ್ಬಿಟ್ಟು ಇದು ಯಾಕೆ ಬಂದೆ ಮನ್ಯಾಳಿ? ಇದು ಯಾಕೆ ಬಂದೆ? ಪಾಪ ಮಗ ನಿಮ್ಮ ನೋಡ್ಬೇಕು ಅಂತಿತ್ತು ಸಾವ್ಕರೆ. ಅದಕ್ಕೆ ಒಂದ್ ಹೆಜ್ಜೆ ಹಂಗೇನಿಯ ಬಂದೆ. ನನ್ನ ಮಗ ಅಂದೆ ಅಂದ್ರೆ ಚರ್ಮ ಸುಲ್ತು ಕೈ ಕೊಟ್ಬಿಡ್ತೀನಿ ಬಿತ್ರಿ. ಒಯ್ತಾರ ಇಲ್ಲಿಂದ, ಒಯ್ತಾರ ಸುಮ್ಕೇನಿಯ. ಇದೇನ್ ಸಾವ್ಕರ ಹಿಂಗೊಂದ್ಬಿಟ್ರಿ? ನಿಮ್ ಮಗಳು ಅಲ್ಲ ಅಂತಂದ್ರೆ ನಿಮ್ ಸ್ವಾಸಿ ಅನ್ಕೊಂಡ್ರೆ ಏನಾರ ಕೊಡ್ಬೋದಲ್ಲ? ಕೊಡ್ದಿದ್ದಂಗೆ ಯಾಕಿದ್ದೀರಿ? ಕೊಡಿ, ಪರವಾಗಿಲ್ಲ, ಏನಾಯ್ತದೆ? ಪಾಪ ಒಂಚೂರು ಖರ್ಚಿಗೆ ಏನೋ ಒಂದು 5,000 ಕೊಟ್ರೆ ನಮ್ಗುನ್ವೇ ಸೊರೋಯ್ತದಪ್ಪ. ಇಟ್ಕೆ ಪಟ್ಟಿಗೆ ತಗೊಂಡು ತಲೆ ಹೊಡೆದಾಕ್ಬಿಡ್ತೀನಿ ಹೋಗ್ಲಿಲ್ಲ ಅಂತಂದ್ರೆ. ಮೊಳ್ಳಿ, ನೀವ್ ಏನು ಹೇಳಿದ್ರು ನಾನು ಹೋಗಕ್ಕಿಲ್ಲ ಬಿಡಿ, ಕೊಡಗಂಟ ಹೋಗಕ್ಕಿಲ್ಲ. ನನಗೂ ನಿನಗೂ ಗೊತ್ತು ವಿಷಯ, ಬೇರೆಯವ್ರಿಗೆಲ್ಲ ಗೊತ್ತೇನು? ಹೇಳ್ಕೊಂಬಂದ್ರೆ ಎಲ್ಲ ಅದನ್ನೇ ನಂಬ್ಬಿಡ್ತಾರೆ ಅಷ್ಟೇ. ಏನಿಯ ಅಂಗಡಿ ಮಾಡ್ಕೊಟ್ರಿ, ಅಂಗಡಿನಾಗ ಇನ್ನೂ ವ್ಯಾಪಾರನೇನಿಯ ಶುರು ಮಾಡ್ಕೊಂಡಿಲ್ಲ ನಾವು. ಅಷ್ಟ್ರಾಗೇನೇನಿಯ ನೀವು ನಿಂಗೆ ನಮ್ಮಿಂದ ಕೈ ಬಿಟ್ಬಿಟ್ಟು ದೂರ ಹೊಂಟಾಗ್ಬಿಟ್ರೆ ನಮ್ಮ ಜೀವನ ನಡೆಯೋದು ಬೇಡವೇ? ಕಿತ್ತೋದು ಮನೆಯಾಳಿ, ನೀನು ನಿನ್ನ ಗಂಡ ಸೇರ್ಕೊಂಡು ನನಗೇನೇ ನಾಮ ಹಾಕ್ಬಿಟ್ಟು ಮನೆ, ಅಂಗಡಿ ಮನೆ ಎಲ್ಲನೂ ಕಿತ್ಕೊಂಡ್ಬಿಟ್ರಿ ಅಲ್ವಾ? ಇನ್ನು ಏನು ಕಿತ್ಕೋಬೇಕು ಅಂತ ಬಂದಿದ್ದೀರ ನನ್ನ ತಾಗೆ? ನಂದು 2 ಎಕರೆ ಜಮೀನು ನನ್ನ ಮನೆ ವಾಪಸ್ ಸಿಗಾ ಗಂಟ ನಾನು ಬಿಡೋಕ್ಕಿಲ್ಲ. ಮರಿಲೇ ಬ್ಯಾಡಿ ನೀವಂತೂ ಬಿಡ್ತೀನಿ ಅಂತ ಅನ್ಕೊಬಿಟ್ರೆ ಬಿಡೋದೇ ಇಲ್ಲ ನಾನಂತೂ. ಬಿಡ್ಲಿಲ್ಲ ಅಂದ್ರೆ ಸಾಯಿ ಹೋಗಿ ಎಲ್ಲನ. ನನ್ನ ತಗೇನೆ ಮೋಸ ಮಾಡ್ಬಿಟ್ಟು ನನ್ನ ಮಗ ಅಂತ ಹೇಳ್ಬಿಟ್ಟು ನನಗೆ ಹಿಂಗೆ ತಿರುಪ್ತಿ ನಾಮ ಹಾಕ್ಬಿಟ್ಟೆಲ್ಲ ನೀನು. ಅದಕ್ಕೆ ಹೇಳ್ತಿರೋದು, ಇವಾಗ ನಿಮ್ಮ ಮಗಳೆಲ್ಲ ನಿಮ್ಮ ಸ್ವಾಸಿ ಅನ್ಕೊಂಡು ಕೊಡಿ, ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ ನಾನು ನನ್ನ ಗಂಡ. ನಿನ್ ಗಂಡನ ಎಣ್ಸಂಗ್ ನನ್ನ ಮಗ ಅಂತೂ ಎಂಡ್ರ ಮುಂದಕ್ಕೆ ಬಿಟ್ಬಿಟ್ಟು ಹಿಂದೆಗಡೆ ನಿಂತ್ಕೊಂಡು ತಮಾಸೆ ನೋಡ್ತಾನಲ್ಲ, ಅವನು ಹಬ್ಬ ಏನೋ ಗಂಡಸ ಅಂತ ಅನ್ಕೊಬಿಟ್ಟವನ. ಏಯ್ ಇಲ್ಲಿಂದ ಕಳಿಸ್ಕೊತಾ ಇರು, ಇಲ್ಲ ಅಂದ್ರೆ ಜಾಡ್ಸ್ ಹೊದ್ಬಿಡ್ತೀನಿ ಅಷ್ಟೇನಿಯ. 20 ಹೆಸರ್ನಾಗ ಜಮೀನು ಇರೋದಕ್ಕೇನಿಯ ಇಷ್ಟು ಅಳ್ಳಾಡ್ತಿದ್ಯಾ? ಇನ್ನು ಏನಾರ ನಿನ್ನ ಹೆಸರ್ನಾಗ ಏನಾರ ಇದು ಬಿಟ್ಟಿದ್ರೆ ಅಯ್ಯೋ ಶಿವ, ನೀನು ಹಿಡಿಯೋಕ್ಕಾಗತ್ತೆ ನಿನ್ನ? ಹಿಡಿಯೋಕ್ಕಂತೂ ಆಯ್ತಾನೆ ಇರಲಿಲ್ಲ ಬಿಡು. ಅದಕ್ಕೆ ಎಲ್ಲನೂ ನೀನು ಎಂಡ್ರ ಹೆಸರ್ನಾಗ ಮಾಡಿಕೊಂಡ್ರದು. ಮುಂದಕ್ಕೆ ಎಲ್ಲ ನನ್ನ ಹೆಸರಿಗೆ ಬಂದ್ರು ಬರ್ಬೋದೇನೋ, ಯಾರೋ ಗೊತ್ತು. ಸರಿ, ಬರನೆ ಅಂಗಡಿ ಕಡೆಗೆ ಬರ್ರಿ, ವ್ಯಾಪಾರ ಮಾಡಿವ್ರಂತ ನಮ್ಮ ಅಂಗಡಿಗಾನು. ಅಂಗಡಿ ತಕ್ಕೆ ಹೋಯ್ತಾ ಇದ್ದೆ ನಡ್ಕೊಂಡು, ಪಾಪ ದಾರಿನಾಗ ಸಿಕ್ಕುದ್ರಲ್ಲ, ಮಾತಾಡ್ಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಅಷ್ಟೇ. ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ಸುಮ್ಮನೆ ಒಯ್ತಾ ಇರು ಸುಮ್ಕೇನಿಯ. ಮೈಯೆಲ್ಲ ಉರಿಸ್ತಾಳೆ ಮನ್ಯಾಳಿ. ಅಯ್ಯಯ್ಯೋ, ಹೆಂಗೋ ಮನೆ ಇರಲಿಲ್ಲ, ಒಂದು ಜೀವನಕ್ಕೆ ಏನೂ ಇರಲಿಲ್ಲ.
ಸದ್ಯ ಇದನ್ನಾದ್ರೂ ಅಂಗಡಿ ತೆಕ್ಕೊಟ್ಬಿಟ್ಟು ಮನೆಯನ್ನ ಒಂದು ಕೊಟ್ರಲ್ಲ ಅಷ್ಟೇನೇ ಸಾಕ್ ತಗೊಳ್ಳಿ. ಮುಂದಕ್ಕೆ ನೋಡ್ಕೊತೀನಿ ನನ್ನ ಆಸ್ತಿ ಹೆಂಗ್ ಬರ್ಸ್ಕೋಬೇಕು ಅಂತ ನಂಗೆ ಸಂದಾಗ ಗೊತ್ತು. ನೀವು ಚಾಪೆ ಕೆಳಗಡೆ ನುಗ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ ನನ್ನ ಮರಿಬೇಡಿ. ನೋಡ್ದೇನ್ಲ ಲೆಕ್ಕಾಚಾರಿ, ನೋಡ್ದೇನ್ಲ. ಅಯ್ಯೋ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಕಣ್ಲ ಇವಳು ಕಾಟ. ಅಲ್ಲಿ ನೋಡ್ರೆ ನಾನು ಎಂಡ್ರು ಕಾಟ. ನಂಗಂತೂ ತಡ್ಕೊಳಕ್ಕಾಗಿದಂಗೆ ಯಾವಾಗ ಸತ್ತೋಯ್ತೀನೋ ಕಣ್ಲ, ಯಾವಾಗ ಸತ್ತೋಯ್ತೀನೋ ನನಗಂತೂ ಗೊತ್ತಿಲ್ಲ. ಯಪ್ಪ ಯತನ ಹೊಂಟೋಗ್ಬಿಡೋಣ ಅನ್ನಿಸ್ತೈತೆ. ಹಂಗೆಲ್ಲ ಅನ್ಕೋಬಿಡಿ ಸಾವ್ಕಾರೆ, ಹಂಗೆ ಎಲ್ಲನೂ ಅನ್ಕೋಬಿಡಿ. ಸುಮ್ಕಿರಿ, ಎಲ್ಲೋ ಎಲ್ಲ ಒಳ್ಳೇದಾಯ್ತದೆ. ದೇವರು ಸಂದಕ್ಕೆ ನೋಡ್ಕೊತ ನಿಮ್ಮ ಮುಂದೆ ಸುಮ್ಕಿರಿ. ಈ ಹೆಣ್ಣೈಕ್ಳು ಸವಾಸ ನಾ ಬಿಟ್ಬಿಡಿ. ಇನ್ನೂ ಏನೇನು ಕೊಟ್ಕೊಂಡು ಇನ್ನೆಲ್ಲ ಮಾಡನಿ. ನೋಡಿಲ್ಲ ಮತ್ತಕ್ಕೆ ಹೋಗನಿ. ನಾನು ಎಂಟ್ರ ತಕ ಹೋಗ್ಬಿಟ್ಟು ಒಂದು 2 ನಿಮಿಷ ಮಾತಾಡಿ ಹೆಂಗನ ಮಾಡಿ ನನ್ನ ಹೆಂಡ್ತಿಗೆ ನಯಸ್ ಮಾಡಿಬಿಟ್ಟು ಆಸ್ತಿ ಎಲ್ಲನೂ ನನ್ನ ಹೆಸರು ಬರ್ಸ್ಕೊಬಿಡ್ತೀನಿ ಕಣ್ಲ. ನೀನು ಇದಕ್ಕೆ ಸಹಾಯ ಮಾಡಬೇಕು ಕಣ್ಲ, ನೀನು ಸಹಾಯ ಮಾಡ್ತೀಯ ಅಂತ ಅನ್ಕೊಂಡಿವ್ನಿ ಕಣ್ಲ. ಇದೊಂದು ಸಹಾಯ ಮಾಡ್ಬಿಡ್ಲ ಸಾಕು. ಬರ್ಕೊಡಿ ಅಮ್ಮರೆ, ಏನಾಗಕ್ಕಿಲ್ಲ. ಸಾವುಕಾರ ಹೆಸ್ರಿಗೆ ಏನೇ ಇರಲಿ, ಇದೆಲ್ಲ ವ್ಯವಹಾರ ಕಷ್ಟ ಅಂತ ಹೇಳ್ಬಿಟ್ಟು ಏನಾರ ಒಂದು ಮಾಡಬೇಕು ಕಣ್ಲ. ಇಲ್ಲಾಂದರೆ ಆಸ್ತಿ ಏನು ನನ್ನ ಕೈ ಸೇರಕ್ಕಿಲ್ಲ ನೋಡ್ಲಾ. ಆಸ್ತಿ ನನ್ನ ಕೈ ಸೇರ್ತು ಅಂತ ಹೇಳಿದ್ರೆ ನೋಡು, ನಾನೇ ರಾಜ, ನೀನೇ ಮಂತ್ರಿ, ಆರಾಮಾಗಿರ್ಬೋದು ನೋಡು. ಸಾವ್ಕಾರೆ ಪ್ರಯತ್ನ ಪಡ್ತೀನಿ. ಸರಿ, ನಾನು ನನ್ನ ಎಂಟ್ರ ತಕ್ಕೆ ಹೋಗ್ಬಿಟ್ಟು ಮಾತಾಡ್ತೀನಿ. ಆಮೇಗಿಂದ ಬಂದ್ಬಿಡು, ಹೊಲದ ಕಡೆ ಎಲ್ಲ ನೋಡ್ಕೊಂಬಿಟ್ಟು ಹೊಸಿ ಬಂದ್ಬಿಡು. ಸದ್ಯ ನಾನು ಹೆಂಡ್ತಿನಾರು ನಾನು ನಂಬೋಳಲ್ಲ. ಈ ಒಳ್ಳೆನು ಗಂಡ ಅಂತ ಹೇಳ್ಬಿಟ್ಟು ಹೋಗಿ ಏನು ನೈಸ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಹೋಗ್ಬಿಟ್ಟು ಬಂದ್ಮೇಲೆ ಇನ್ನೊಂದು ಮಾತು ನನ್ನ ಎಂಟ್ರಿಗೆ ಹೇಳ್ಬಿಡು. ಆಸ್ತಿ ಎಲ್ಲನೂ ಬರ್ಕೊಡು ಅಂತ ಹೇಳ್ಬಿಡು. ಸರಿನೇ? ಆಯ್ತು ಸಾವ್ಕಾರೆ. ಈ ಸಾವ್ಕಾರ ಏನಾರ ಈ ಜನ್ಮದಾಗ ಉದ್ದಾರ ಆಗ್ಬಿಟ್ರೆ ನಾನು ಕೇಳಿದ್ ಕೊಟ್ಬಿಡ್ತೀನಿ. ಅಯ್ಯೋ 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 ಏನು ಆಡ್ತಾನೆ ವಯ್ಯ ಅಂದರೆ ಆ ಅಮ್ಮೇನಾರ ಆಸ್ತಿ ಬರ್ಕೊಟ್ಬಿಟ್ಲು ಅಂತಂದರೆ ಮುಗೀತು ಕತೆ ಅಂತಾನೆ ನೀ ಅರ್ಥ. ಲೆಕ್ಕಾಚಾರಿ, ನನ್ನ ಗಂಡ ಬಂದ ಈ ಕಡೆ, ಸಾವುಕಾರ ಬಂದ್ರಾ? ಅಮ್ಮರ ಈಗ ನಿಮ್ಮನ್ನೇ ಮಾತಾಡಿಸ್ಬೇಕು ಮಂತ ಕೊಯ್ತೀನಿ ಅಂತ ಹೇಳ್ಬಿಟ್ಟು ಈಗ ತಾನೇ ನೀ ಹೋದ್ರು. ಹೌದಾ, ನಾನು ಅವ್ರು ನೋಡಿಕೊಂಡು ಇಲ್ಲಿಗೆ ಬಂದೆ ನೋಡು. ಸರಿ ಆಯ್ತು, ನಾನು ಮಂತಕ್ಕೆ ನೀ ಹೋಯ್ತೀನಿ. ಅಮ್ಮರೇ ಒಂದು ವಿಷಯ. ಏಳು ಲೆಕ್ಕಾಚಾರಿ. ಅಮ್ಮರೇ ಯಾವುದೇ ಕಾರಣಕ್ಕೂ ಆಸ್ತಿ ಪಸ್ತಿ ಎಲ್ಲನೂ ಮಾತ್ರ ನೀವು ಸಾವುಕಾರ ಹೆಸ್ರಿಗೆ ಮಾತ್ರ ಬರ್ಕೊಡಕ್ಕೆ ಹೋಗ್ಬಿಡಿ. ನೀವೇ ಮಾಡಿಕೊಳ್ಳಿ. ನಿಮ್ಮ ಕೈಯಾಗಿದ್ರೆ ನೀ ಸಂಸಾರ ಸುಖವಾಗಿ ಸಂತೋಷವಾಗಿರೋದು. ಅಕಸ್ಮಾತ್ ನಿಮ್ಮ ಕೈಯಾಗಿ ನನ್ನ ಕೈ ಜಾರೋಯ್ತು ಆಸ್ತಿ ಅಂದರೆ ಸಾವುಕಾರು ಮೊತ್ತದೇ ಹಳೆ ಚಾಳಿಗೆ ನೀ ಹೇಳ್ಕೊಬಿಡ್ತಾರೆ. ಹಳೆ ಚಾಳಿಗೆ ನೀವು ಬಂದ್ಬಿಟ್ರೆ ಮತ್ತೆ ನಿಮ್ಗೆ ಜೀವನ ಕಷ್ಟ ಆಯ್ತದೆ. ಅರ್ಥ ಮಾಡ್ಕೊಳ್ಳಿ. ಲೆಕ್ಕಾಚಾರಿ, ನಿನ್ ಕೆಲಸ ಏನು ಹೇಳು? ನಿಮ್ದೆಲ್ಲ ಲೆಕ್ಕಾಚಾರ ಎಲ್ಲನೂ ನೋಡ್ಕೊಳ್ಳೋದು. ಹಾ, ಆ ಕೆಲಸನ ಮೊದಲು ಮಾಡು. ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಕೆಲಸನೂ ಮಾಡಕ್ಕಂತೂ ಬರಕ್ಕೆ ಹೋಗ್ಬೇಡ, ಸರಿನಾ? ನನ್ನ ಗಂಡ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಏನು ಮಾಡಬೇಕು ಅಂತನೂ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಹತ್ರ ಹೇಳಿಸ್ಕೊಂಡು ನಾನು ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ, ಸರಿನಾ? ತಮ್ಮ ಕೆಲಸ ನಾವು ನೋಡ್ಕೊಂಡ್ರೆ ಅಷ್ಟೇ ಸಾಕು. ನನ್ನ ಗಂಡ ಇವಾಗ ನನ್ನ ಚೆನ್ನಾಗಿ ನೋಡ್ಕೊಂತವನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡ ಏನು ಅಂತ ಗೊತ್ತಾದ್ಮೇಲೆ ನಾನು ಇವಾಗ ನಾನೇ ರೋಜಾ, ಎಲ್ಲ ರಾಣಿ ನಾನೇ ಅಂತ ಎಲ್ಲ ಹೇಳಿರೋದು. ಅಷ್ಟು ಅರ್ಥ ಮಾಡ್ಕೊಂಡ್ರೆ ನಿನಗೂ ಚೆನ್ನಾಗಿರ್ತದೆ, ನನಗೂ ಚೆನ್ನಾಗಿರ್ತದೆ. ಒಂದ್ಸಲ ಕೆಟ್ಟನಾಗಿದ ತಕ್ಷಣ ಏನು ಜೀವನ ಪೂರ್ತಿ ಕೆಟ್ಟನಾಗ್ಬಿಡ್ತಾನೆ ಅಂತ ಅರ್ಥನಾ? ಹಾಂ, ಸರಿ ಏನೋ ಪಾಪ ನಮ್ಮ ಮನೆಗೆ ಅವತ್ತಿಂದ ನಿಯತ್ತಾಗಿದೆಯಾ ಅಂತ ಹೇಳ್ಬಿಟ್ಟು ಇಷ್ಟನ ಹೇಳ್ತಾ ಇದ್ದೀನಿ. ಬೇರೆ ಯಾರಾದರೂ ಈ ಮಾತು ಹೇಳಿದ್ರೆ ಏನಾರು ತಗೊಂಡು ಹಾಕ್ಬಿಡ್ತಿದ್ದೆ. ನನ್ನ ಗಂಡ ಇಲ್ಲಿ ಗಂಟ ಆಸ್ತಿ ಬರ್ಕೊಡು ಅಂತ ಕೇಳೂ ಇಲ್ಲ, ಅವ್ನು ಕೇಳೋದೂ ಇಲ್ಲ. ಇವ ಮುಂಗು ದುರಂಕಾರನ ಎತ್ತಿ ಮೇಲೆ ಆಡ್ತೈತೆ. ಈ ಅಮ್ಮಂಗೆ ಏನಾಯ್ತದೋ ಏನೋ. ಸದ್ಯ ಮಗ ಮಾತ್ರ ಪೊದ್ದು ಮನೆಗೆ ಆರಾಮಾಗೈತಲ್ಲ, ಅದೊಂದೇನೇ ನೀಯೇ ಸಮಾಧಾನ ಅಂತಂದರೆ. ಇನ್ನು ಅಲ್ಲೂ ಆರಾಮಾಗಿಲ್ದಿದ್ದಂಗೆ ಇದ್ಬಿಟ್ಟಿದ್ರೆ ಇನ್ನೂ ಕಷ್ಟ ಹೋಗ್ಬಿಟ್ರದೇನೇನೋ. ಹೆಂಗೋ ಬಿಡು, ಆ ಮಗಿನಿಂದ ಇವ್ರ ಜೀವನ ಎಲ್ಲ ಸರಿಯಾಗಿ ಉಲ್ಟಾಪಟ್ಟ ಆಯ್ತದೆ. ಸಾವುಕಾರಂಗೆ ಸರಿಯಾಗಿ ಬುದ್ಧಿ ಕಲ್ಸೋಕ್ಕೆ ಆ ಮಗ ಒಂದೇನೇ ನೀಯೇ ಸಾಕು.